ನೋಡಿ ಗೈಸ್, ನಮ್ಮ ಮನೆಯವರು ಅವತ್ತೆಲ್ಲ ಆಚೆ ಹೋಗಿದ್ದಾಗ ಏನೋ ತ್ರಿವೇಣಿ ಐಸ್ ಕ್ರೀಮ್ ಅಂತ ತಿನ್ಕೊಂಡ್ಬಿಟ್ಟಿದ್ರಂತೆ. ಅದರಿಂದ ಅದನ್ನ ಇವಾಗ ರೂಢಿ ಮಾಡ್ಕೊಬಿಟ್ಟಿದ್ದಾರೆ. ಅದೇ ಅವ್ರ ಫೇವ್ರೇಟ್ ಆಗ್ಬಿಟ್ಟಿದೆಯಂತೆ. ಸೊ ಹಾಗಾಗಿ ಇವತ್ತು ಜಾಮೂನ್ ಮಾಡು ಅಂತ ಹೇಳಿದ್ರು. ನಾನು ಮಾಡೋಕ್ಕೆ ಟೈಮ್ ಇಲ್ಲ ಅಂತೇಳಿ ರೆಡಿನೇ ತೊಗೊಬಂದಿದ್ದೆ. ಅದು ಐಸ್ ಕ್ರೀಮ್ ಬಂದು ಸ್ಟ್ರಾಬೆರಿ ಫ್ಲೇವರ್ದು ಕಪ್ ಐಸ್ ಕ್ರೀಮ್ ತೊಗೊಬಂದಿದ್ದೀನಿ. ಅವ್ರು ನೆನ್ನೆನೇ ಬಾಳೆಹಣ್ಣು ತೊಗೊಬಂದಿದ್ರು, ಊಟಕ್ಕೆ ಬೇಕು ತಿನ್ನೋಣ ಅಂತ. ಸೊ ಹಾಗಾಗಿ ಅದೇ ಇತ್ತು ಅಂತೇಳಿ ಇದಕ್ಕೆ ಆ್ಯಕ್ಚುಲಿ ಬೇಕಾಗಿರೋದು ಜಾಮೂನು ಮತ್ತು ಐಸ್ ಕ್ರೀಮು, ಬಾಳೆಹಣ್ಣು ನಿಮ್ಮ ಇಷ್ಟ. ನೀವು ಪಚ್ಚ ಬಾಳೆಹಣ್ಣಾದರೂ ಯೂಸ್ ಮಾಡ್ಬೋದು, ಏಲಕ್ಕಿ ಆದರೂ ಯೂಸ್ ಮಾಡ್ಬೋದು, ನಿಮ್ಮ ಕನ್ವಿನಿಯೆಂಟ್. ನಿಮಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಆ ಬಾಳೆಹಣ್ಣು ಹಾಕ್ಕೊಂಡು ನೀವು ಯೂಸ್ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ನಿಮಗೆ ಬೇಕು ಅಂದರೆ ಹನಿ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಅಷ್ಟೇ. ನೋಡಿ, ಅದೇ ಆಚೆ ಹೋಗಿ ಇದಕ್ಕೆ ಇವರು ಎಷ್ಟು 100 ರುಪೀಸೋ 90 ರುಪೀಸೋ ಕೊಟ್ಬಿಟ್ಟು ತಿನ್ಕೊಂಬರ್ತಾರೆ. ಅಂದರೆ ಜಸ್ಟ್ ಎಷ್ಟೆಲ್ಲ ಆಯ್ತಂದರೆ ಇದು ಕಮ್ಮಿ ಬಜೆಟೆಲ್ಲ ಆಯ್ತು ಇವತ್ತು. ಅದೇ ಇವತ್ತು ಇವ್ರು ಮಾಡಬೇಕಿತ್ತಲ್ಲ, ಮನೇಲಾದರೆ ಇವರೇ ಮಾಡಬೇಕು, ಇಲ್ಲಾಂದರೆ ನಾನು ಮಾಡಿಕೊಡ್ಬೇಕಂತ ಹೇಳಿ ಆಚೆ ಹೋಗಿ ತಿನ್ಕೊಂಬಂದ್ಬಿಡ್ತಾಯಿದ್ರು. ಇವತ್ತು ನಾನೇ ಏನೋ ಎಲ್ಲ ತೊಗೊಂಬರ್ತೀನಿ ಮನೇಲೇ ಮಾಡೋಣ ಅಂತ ಹೇಳಿದ್ದಕ್ಕೆ ಸರಿ ಅಂತ ಮಾಡ್ತಿದ್ದಾರೆ. ಮತ್ತು ಇದು ನಮ್ಮ ಕ್ಲಿನಿಕಲ್ಲೇ ಸಿಗುತ್ತೆ. ಇದು ನಿಸರ್ಗ ಕೂರ್ಗ್ ಹನಿ ಅಂತ ನೋಡಿ, ಇದನ್ನೇ ಯೂಸ್ ಮಾಡ್ತಾಯಿದ್ವಿ. ಚೆನ್ನಾಗಿರುತ್ತೆ, ಇದನ್ನು ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಿಷ್ಟನ್ನು ಹಾಕಿದ್ದಾರೆ. ನೋಡಿ, ಫೈನಲಿ ರೆಡಿ ಮಾಡಿದ್ದಾರೆ. ತ್ರಿವೇಣಿ ಐಸ್ ಕ್ರೀಮ್ ವಿತ್ ಜಾಮೂನ್ ಅಂತ ಹೇಳೋದು ಇದ್ರ ಹೆಸರು. ನೀವು ಕೂಡ ಎಲ್ಲಾದರೂ ಹೋದಾಗ ಒಂದ್ಸಲ ಟೇಸ್ಟ್ ಮಾಡಿ. ಮತ್ತು ನೀವು ಏನಾದರೂ ಮನೇಲಿ ಇದನ್ನು ಮಾಡಿ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೀಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.